ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಾಲ್ಕಿ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ದಿನಾಂಕ 30/5/2025 ಶುಕ್ರವಾರ ಲಾತೂರ್ದಿಂದ ಯಶವಂತಪುರದ ರೈಲು ಇದೆ ಎಂದು ಇಲ್ಲಿನ ರೈಲ್ವೆ ಸಿಬ್ಬಂದಿ ಬಾಲ್ಕಿಯಿಂದ ಬೆಂಗಳೂರು ಟಿಕೆಟ್ಗೆ ನೀಡಿದ್ದಾರೆ. ಇಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕನ್ನಡ ಮಾತನಾಡಲು ಮತ್ತು ಪ್ರಯಾಣಿಕರಿಗೆ ಕನ್ನಡದಲ್ಲಿ ವ್ಯವಹರಿಸಲು ಬರುವುದಿಲ್ಲ. ಇಲ್ಲಿನ ಸಿಬ್ಬಂದಿಗಳು ಖಂಡಿತವಾಗಿ ನಮಗೆ ಕನ್ನಡ ಬರಲ್ಲ, ನಾವು ಕನ್ನಡದಲ್ಲಿ ಮಾತನಾಡಲ್ಲ ಎಂದು ನಿರಾಕರಿಸುತ್ತಿದ್ದಾರೆ. ಇಂತಹ ಕನ್ನಡ ಭಾಷೆ ವಿರೋಧಿಗಳಿಗೆ ಕರ್ನಾಟಕದಿಂದ ಕಿತ್ತು ಒಗೆಯಬೇಕು ಮತ್ತು ಅಮಾಯಕ ಪ್ರಯಾಣಿಕರನ್ನ ವಂಚಿಸುತ್ತಿದ್ದಾರೆ. ಅವರ ಬಳಿ ಹಣ ಪಡೆದು ಟಿಕೆಟ್ ನೀಡಿ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕರುನಾಡ ಕಾರ್ಮಿಕರ ವೇದಿಕೆ ಬೀದರ್ ಜಿಲ್ಲಾ ಅಧ್ಯಕ್ಷರು ಅನಿಲ್ ಹಾಲೇಪುರ್ಗೆ ಹೇಳಿದರು. ವೇಟ್ ಮಾಡ್ತೀನಿ ನಾನು 10 ಗಂಟೆ ಬಂದು ಪರವಾಗಿಲ್ಲ, ವೇಟ್ ಮಾಡ್ತೀನಿ. ಆದ್ರೆ ನೀವು ಟಿಕೆಟ್ ಯಾವ ಆಧಾರ ಮೇಲೆ ಕೊಟ್ಟಿದ್ರಿ? ಒಂದು ಇನ್ನೊಂದು ಇಲ್ಲ ಕ್ಯಾನ್ಸಲ್, ನನಗೆ ಎಮರ್ಜೆನ್ಸಿ ಇದೆ ಸರ್ ಬೆಂಗಳೂರಲ್ಲಿ. ನೀವು ಒಂದ್ ವೇಳೆ ಟಿಕೆಟ್ ನೀಡ್ತಿಲ್ಲ ಅಂದ್ರಲ್ಲ, ನನ್ನ ಟ್ರಾವೆಲ್ಸ್ ಹೋಗಿ ಮತ್ತೆ ಏನೋ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾವ ಕಾರಣದಿಂದ ನೀವು ಟಿಕೆಟ್ ಕೊಟ್ಟಿದ್ರ? ಹೌದು. ಒಂದು ವೇಳೆ ಸರ್ ನನಗೆ ಹೇಳ್ಬೇಡಿ, ನನಗೆ ಗೊತ್ತಿಲ್ಲ, ನಾನು ಟ್ರೈನ್ ಟ್ರಾವೆಲ್ಸ್ ಮಾಡಲ್ಲ. ಹೌದು, ನಾನು ಎಷ್ಟು ವರ್ಷ ಮಾಡ್ತೀನಿ ನಮ್ಮ ಹತ್ರ ಎಷ್ಟು ಮಂದಿ ನೀವು ಏನೇನ್ ಮಾಡ್ತೀರಿ? ಮತ್ತೆ ಇದೇ ಪ್ರಕಾರ ಮಾಡ್ತೀರಾ? ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದೀನಿ ಸರ್. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್. ಹೌದು, ಫಸ್ಟ್ ಟೈಮ್ ಹೋಗ್ತಿದ್ದು ನಾನು. ಹೋಗಿದ್ದು ಟ್ರಾವೆಲ್ಸ್ ಫಸ್ಟ್ ಟೈಮ್. ಹಾ ಸರ್, ಫಸ್ಟ್ ಟೈಮ್. ಯಾಕಂದ್ರೆ ಸರ್ ಕಾರಣ ಬೇಕಲ್ಲ? ಗೊತ್ತಿಲ್ಲ ಪಾಪ. ಯಾಕೆ ಗೊತ್ತಿಲ್ಲ ಅವನಿಗೆ? ಯಾಕೆ ಹಚ್ಚಿ ಟಿಕೆಟ್ ಕೊಟ್ರ ಮೇಲೆ ತುಂಬಳ ಯಾಕೆ ನೀವು ಹಚ್ಚಿರೇನು? ನೀವು ಹಚ್ಚಿರೇನು ಕ್ವಾರ್ಟರ್ ಮೇಲೆ ಟಿಕೆಟ್ ಹರಿಯವನಿಗೆ ನೀವು ಹಚ್ಚಿದ್ರೇನು? ಹೌದು ಸರ್, ನೀವು ಬೇಡ ಮಾತಾಡಿ, ಬಂದು ಕನ್ನಡ ಮಾತಾಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ.